ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಣಯರಾಜ ಶ್ರೀನಾಥ್ ಸರ್ ಅವರು ಸೇರಿದಂತೆ ಸಿನಿಮಾನ ನಿರ್ಮಿಸ್ತಾ ಇರುವಂತಹ ಶ್ರೀ ಸುರೇಶ್ ಕುಮಾರ್ ಅವರು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸ್ತಾ ಹಾಗೆ ಸಿನಿಮಾದ ಸಹ ನಿರ್ಮಾಪಕಿಗಳು ಆಗಿರುವಂತಹ ಶ್ರೀಮತಿ ಗೀತಪ್ರಿಯಾ ಸುರೇಶ್ ಕುಮಾರ್ ಅವರು, ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು, ಸಿನಿಮಾ ತಂಡದವರು ಈಗ ಶೀರ್ಷಿಕೆಯನ್ನ ಅನಾವರಣಗೊಳಿಸಿದ್ದಾರೆ. ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕೆಂದರೆ ಅವ್ರು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡಿಕೊಂಡು ನನಗೆ ಎನ್ಕರೇಜ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಕ್ಕೆ ಬಹಳ ಥ್ಯಾಂಕ್ ಯು ಸರ್. ನೀವು ಬಂದಿದ್ದು ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ಶ್ರೀನಾಥ್ ಸರ್ ನಮ್ಮ ಜೊತೆನಲ್ಲಿದ್ದಾರೆ ಅಂತಂದರೆ ಪ್ರಣಯರಾಜ ಕೇಳಬೇಕಾ, ಇನ್ನೆಷ್ಟು ಎಂಥ ಪ್ರೋಗ್ರಾಮ್ಗಳು ಕೂಡ ಅಂಥ ಒಳ್ಳೆ ಲೈಟ್ ಬಂದ್ಬಿಡುತ್ತೆ. ಸೊ ಥ್ಯಾಂಕ್ ಯು ಸರ್, ನೀವು ಒಪ್ಕೊಂಡು ಇಲ್ಲಿ ಬಂದು ಇದು ಮಾಡಿದ್ದಕ್ಕೆ. ಆಮೇಲೆ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂದರೆ ಮತ್ತು ಇಲ್ಲಿರೋ ಮಾಧ್ಯಮದ ಎಲ್ಲರಿಗೂ ನನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನೇಮೇ ಹೇಳಿಸುತ್ತೆ, ಅಪರಿಚಿತ ಅಂತ, ಒಂದು ಔಟ್ಲ್ಯಾಂಡರ್ ಅಂತ. ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಒಂದು ಸ್ಟೋರಿ ಅಬೌಟ್ ದ ಸೋಷಿಯಲ್ ಕಾಸ್ ಓನ್ಲಿ. ಅದು ನಾವು ನೆಕ್ಸ್ಟ್ ಟೀಸರಲ್ಲಿ ಎಲ್ಲ ರಿವೀಲ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು. ಬಟ್ ಇಟ್ ಇಸ್ ಎ ಸೋಷಿಯಲ್ ಕಾಸ್ ಆ್ಯಂಡ್ ಇಟ್ ವಿಲ್ ಬಿ ಶಾರ್ಟ್ ಸಮ್ವೇರ್ ಇನ್ ದಿ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್, ಅಲ್ಲಿ ಇಲ್ಲಿ ಹೊರಗಡೆ ಮೈಸೂರು, ಮಂಡ್ಯ, ಆ ಕಡೆ ಕರ್ನಾಟಕದಲ್ಲಿ ಶೂಟಿಂಗ್ ಆಗುತ್ತೆ. ಇದು ನಾವು ನಾಳೆಯಿಂದ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀವಿ. ಅದರಿಂದ ಈ ಮೂವಿ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಶುರು ಮಾಡಿ ಇದು ಮಾಡ್ತಾ ಇದ್ದೀವಿ. ಇವತ್ತು ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಒಂದು ಸೋಷಿಯಲ್ ಕಾಸೇನೆ, ಅದನ್ನು ನೆಕ್ಸ್ಟ್ ಟೈಮ್ ರಿವೀಲ್ ಮಾಡೋಣ ಅಂತ ಇದ್ದೀವಿ ನಾವು ಅದರ ಬಗ್ಗೆ. ಇದು ಸೋಷಿಯಲ್ ಕಾಸ್ ಅಂತಂದರೆ ಇದೂ ಅಷ್ಟೇ ಒಂದು ಹೆಣ್ಣು ಮಕ್ಕಳನ್ನ ಬಗ್ಗೆನೇ ಇದು ಕೂಡ. ಯಾಕೆ ಅಂತಂದರೆ ಈ ಸಬ್ಜೆಕ್ಟ್ ನನಗೆ ಭಾಳ ಪ್ರಿಯವಾಗಿದೆ. ಈಗಲೂ ಕೂಡ ಎಷ್ಟೊಂದು ಶೋಷಣೆ ನಡೀತಿರೋದ್ರಿಂದ ನಾನು ಈ ಥರ ಸಬ್ಜೆಕ್ಟ್ಗಳು ತೊಗೊಳ್ಳೋಣ ಅಂತ ಅನಿಸ್ತು. ಈ ಸ್ಟೋರಿ ಕೇಳಿದ್ಮೇಲೆ ಭಾರಿ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಇದ್ರ ಬಗ್ಗೆನೂ ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಎಜುಕೇಷನ್ಗೆ ಕಡಿಮೆ ಕಳಿಸ್ತಾರೆ, ಯಾಕೆ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಆಗ್ತದೆ, ಅದ್ರ ಬಗ್ಗೆ ಒಂದು ಅಪರಿಚಿತಿಯಾಗಿ ಹೋಗಿ ಅದನ್ನು ಒಂದು ಡಿಬಂಕ್ ಮಾಡೋ ರೀತಿ ಸ್ಟೋರಿ ಇದೆ. ಇರುತ್ತೆ, ಸ್ವಲ್ಪ ಇರುತ್ತೆ. ಹೌದು. ಡೈರೆಕ್ಷನ್ ಅವರು ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ ಈ ಮೂವಿ ಡೈರೆಕ್ಷನ್. ಅವರು ಆಲ್ರೆಡಿ ಒಂದು ಮೂವಿ ಡೈರೆಕ್ಷನ್ ಮಾಡಿದ್ದಾರೆ ಒಂದು, ಬಟ್ ಇಟ್ ವಾಸ್ ಗಿವನ್ ಟು ಬ್ಯಾಂಗ್ಳೂರ್ ಫೆಸ್ಟಿವಲಲ್ಲಿ ವಿನ್ ಆಗಿದೆ ಅಂತ ಅನಿಸುತ್ತೆ, ಅವ್ರಿಗೆ ಸೆಲೆಕ್ಟ್ ಆಗಿದೆ. ಸೊ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಿಪೇರ್ ಆಗಿದೆ? ಹಿಂದಿನ ಸಿನಿಮಾ ಮಾಡಿದಾಗ ಒಂದಷ್ಟು ಅನುಭವಗಳಾಗಿರುತ್ತೆ, ಇದರಲ್ಲಿ ಎಷ್ಟು ಚೇಂಜಸ್ಗಳು ಮಾಡ್ಕೋಬೇಕು ಅಭಿನಯದಿಂದ? ಇದರಲ್ಲಿ ಮುಂಚೆ ಅದರಲ್ಲಿ ನಮಗೆ ಡಿಕ್ಷನ್ನು ಆಮೇಲೆ ಎಲ್ಲ ಬೇರೆ ಇತ್ತು, ರೂರಲ್ ಇದಿತ್ತು, ಸ್ಲ್ಯಾಂಗ್ ಇತ್ತು, ಎಲ್ಲ ಇತ್ತು. ಬಟ್ ಇದರಲ್ಲಿ ಏನಿಲ್ಲ, ಆ ಥರ ಅರ್ಬನ್ ಲ್ಯಾಂಗ್ವೇಜೇ ಇದೆ. ಅದರಿಂದ ಜಾಸ್ತಿ ಪ್ರಿಪ್ರೇಷನ್ಸ್ ಏನು ಬೇಕಾಗಿಲ್ಲ, ಸ್ಕ್ರಿಪ್ಟ್ ಓದ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ರಿಯಲ್ ಇನ್ಸಿಡೆಂಟು, ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್, ಅದೇನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ. ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು, ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ, ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ. ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನಿಮಾ. ಶ್ರೀನಾಥ್ ಸರು ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದ್ದಾರೆ. ಆರ್.ಜೆ. ಮೇಡಮ್ ನಿಖಿತಾ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಇದೊಂದು ಬೇರೆ ಜಾನರ್ ಸಿನಿಮಾ, ಥ್ರಿಲ್ಲರ್ ಅಂತ ಹೇಳ್ಬೋದು. ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳೋ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌದು ಸರ್, ಹೌದು ಸರ್. ಆ ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತೋ ಅದೇ ಥರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ. ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು, ಇದು ಅಪರಿಚಿತೆ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ. ಇದು ಕಂಪ್ಲೀಟ್ ಸಿನಿಮಾಗೆ ಎಂಡೇ ಒಂದು ಹೆಣ್ಣಿಂದ. ಹೌದು, 100%. ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು, ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ.
ಈ ಕತೆ ಚೂಸ್ ಮಾಡೋಕೆ ಮೇಡಮ್ಗೋಸ್ಕರನೇ ಚೂಸ್ ಮಾಡ್ಕೊಂಡ್ರೆ ಅಥವಾ ಮೇಡಮ್ ಒಂದ್ಸಲಿ ತಾಯವ್ವ ಮಾಡುವಾಗಲೂ ಅಷ್ಟೇ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸು ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬ. ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟು ಡಿಸ್ಕಷನ್ ಮಾಡಿದ್ವಿ, ಅದಕ್ಕಿಂತ ಇದರಲ್ಲಿರೋ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು. ಆಗ ನೋಡಿ ಮೇಡಮ್ ಈ ಥರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟರು. ವಿಷಯ ಕೇಳಿದ ತಕ್ಷಣ ಆಯ್ತು 100% ಇದು ಮಾಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಸರ್. ಟೆಕ್ನಿಕಲ್ ಆಗಿ ಯಾರಿದ್ದಾರೆ? ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ, ಈಗ ಬಂದರು. ಮ್ಯೂಸಿಕ್ ಬಂದು ಅನಿಲ್ CJ ಅಂತ 2-3 ಸಿನಿಮಾ ಮಾಡಿದ್ರು ಅವರು ಮುಂಚೆ. ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ DI ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ. ಮತ್ತು ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ CJ, ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ. ಇದೆಲ್ಲ ಸಿಚುಯೇಷನ್ ಸಾಂಗ್ಸು. 2 ಸಾಂಗು ಇರುತ್ತೆ, ಒಂದು ಬಿಟ್ ಇರುತ್ತೆ. ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ. ತಾಯವ್ವದಲ್ಲಿ ಅವ್ರು ಹೇಳಿದರು, ನೀವು ಕೇಳಿರ್ಬೋದು, ಸಾಂಗು ತುಂಬ ಚೆನ್ನಾಗಿತ್ತು. ಅದೇ ಥರದ್ದು ಇದರಲ್ಲಿ ಒಂದು ಬಿಟ್ ಸಾಂಗ್ ಹೇಳ್ತಾರೆ. ಸರ್ ನಾಳೆಯಿಂದನೇ ಸ್ಟಾರ್ಟ್ ಸರ್. ಸರ್ ನಾಳೆ ನಾಡಿದ್ದು 2 ದಿನ ಇರುತ್ತೆ ಫಸ್ಟು, ಅದಾದಮೇಲೆ 11th ಕಂಟಿನ್ಯೂಸ್ ಸರ್. ಸರ್ ಪ್ಲಾನಿಂಗ್ ಪ್ರಕಾರ ಹೋದರೆ ಅಕ್ಟೋಬರ್ಗೆ ಬಂದ್ಬಿಡೋಣ ಅನ್ನೋ ಥರ ಇದೀವಿ. ಹೌದು ಹೌದು, ಅಕ್ಟೋಬರ್ಗೆ ಬಂದ್ಬಿಡೋಣ ಅಂತ ಇದ್ದೀವಿ ಸರ್. ಥ್ಯಾಂಕ್ ಯು. ಈ ಸ್ಟೇಜ್ನಲ್ಲಿ ಬಂದು ನನ್ನ ಹೆಂಡತಿ ಸಮಾಜಕ್ಕೆ ಸೇವಾ ಮಾಡ್ತಾ ಇದ್ದಾರೆ ಇನ್ ಡಿಫ್ರೆಂಟ್ ವೇ. ತುಂಬ ಸಂತೋಷ ಪಡ್ತಾ ಇದ್ದೀನಿ. ಫ್ಯೂಚರ್ನಲ್ಲಿ ನೋಡಬೇಕು ನನ್ನ ಹೆಂಡತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿಗಾಗಿ ಸಿನಿಮಾ ಮಾಡ್ತಾ ಇದ್ದೀರಾ? ಹೆಂಡತಿ ಮೇಲೆ ಪ್ರೀತಿಗಾಗಿ ಸಿನಿಮಾ ಮಾಡ್ತಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಲ್ಲ. ನಾನು ಆಲ್ರೆಡಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಇದ್ದೀನಿ. ನಾನು ಎಜುಕೇಷನ್ ಸಿಸ್ಟಮ್ನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳ್ತೀನಿ, ಫಿಲ್ಮ್ ಮೀಡಿಯಾ ಈಸ್ ವೆರಿ ಪವರ್ಫುಲ್. ಐ ಹ್ಯಾವ್ ಸೀನ್ ಒನ್ ಥಿಂಗ್, ಸ್ಟೂಡೆಂಟ್ ಕಮ್ಯುನಿಟಿ ತುಂಬ ಫಾಲೋ ಮಾಡ್ತಾರೆ, ತುಂಬ. ಆ್ಯಂಡ್ ಸಿಕ್ಕಾಪಟ್ಟೆ ಇಫೆಕ್ಟ್ ಇರುತ್ತೆ ಅವ್ರ ಮನಸ್ಸು ಮೇಲೆ. ಅವ್ರಿಗೆ ಲೈಫ್ನಲ್ಲಿ ಮುಂದೆ ಬರಬೇಕು ಅಂದರೆ ದೇ ಲುಕ್ ಅಟ್ ದೇರ್ ಸ್ಟಾರ್ಸ್. ಇಟ್ಸ್ ಎ ರಿಯಾಲಿಟಿ. ಲೆಟ್ ಅಸ್ accept it. So what noble job she is doing it, education through movies. ನನಗೆ ತುಂಬ ಸಂತೋಷ ಆಯಿತು ಫಸ್ಟ್ ಪಿಕ್ಚರ್ ನೋಡಿ, ತುಂಬ ಸಂತೋಷ ಆಯಿತು. ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಜನಗಳಿಗೆ ಜಾಸ್ತಿ ಎಜುಕೇಷನ್ ಕೊಡಬೇಕು ಥ್ರೂ ಮೀಡಿಯಾ. ಐ ಆಮ್ ದೇರ್ ಆಲ್ವೇಸ್ ವಿತ್ ಹರ್. ಎಜುಕೇಷನ್ ಸಿನಿಮಾ ಒಂದು ಮಾಡಿ ಸರ್. ನೀವು ಒಬ್ಬರು ಇನ್ಸ್ಟಿಟ್ಯೂಟ್ ನಡೆಸ್ತಿರೋದ್ರಿಂದ ಎಜುಕೇಷನ್ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಅನುಕೂಲ ಆಗೋದು ಒಂದು ಸಿನಿಮಾ ಮಾಡಬೇಕಾ? ಹೌದು, ಈಗ ನೀವು ಸಾಯವ ಮಾಡಿದ್ರಿ, ಖಂಡಿತ ಮಾಡ್ತೀವಿ. ಇವ್ರಿಗೆ ಹೀರೋಯಿನ್ ತಗೊಂಡು ಮಾಡಿ. ಅವಾಗ ಅಶ್ವಥ್ ನಾರಾಯಣ್ ಸರ್ ಆಲ್ಸೋ ವಿಲ್ ಟೆಲ್ ಹಿಮ್ ಸ್ವಲ್ಪ ಟೈಮ್. ಅಶ್ವಥ್ ನಾರಾಯಣ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವಾಗ ನಮ್ಗೆ ಯಾರು ಲಕ್ಕಿ ಅಂತ ಹೇಳ್ಬೇಕಂತ ಗೊತ್ತಾಗ್ತಲ್ಲ, ಗೀತಾ ಮ್ಯಾಮ್ ಲಕ್ಕಿನಾ, ಸುರೇಶ್ ಸರ್ ಲಕ್ಕಿನಾ ಅಂತ. ಬಟ್ ಇಂಡಿಡ್ ಬೋತ್ ಆಫ್ ಯು ಆರ್ ಲಕ್ಕಿ ಅಂಡ್ ಮೇಡ್ ಫಾರ್ ಈಚ್ ಅದರ್. ಸೊ ಖಂಡಿತವಾಗ್ಲೂ 3 ಗಂಟೆನೋ 1 ಗಂಟೆನೋ ಎಷ್ಟೇ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ, ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಎಲ್ಲಿ ಬೀರುತ್ತೆ, ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್, ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಗೀತಾ ಮೇಡಮ್ಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ. ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪ, ಇಷ್ಟೇ ಹೇಳಬಲ್ಲೆ. ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದಮೇಲೆ, ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ ಮೇಲೆ, ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾನು ಮಾತಾಡ್ತೀನಿ. ಧನ್ಯವಾದಗಳು. 2-3 ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀವಿ. ಸೊ ನನಗೇನು ಅಂದರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಇವಾಗ ಆಫ್ಟರ್ 35 ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು. ಸೊ ಬರ್ತಿದ್ದಂಗೆ ಈ ಬಿಗಿನಿಂಗ್, ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ
ಇವರು ಗೀತಾ ಮೇಡಮು ಮತ್ತು ವಿಶ್ವನಾಥ್ ಬಂದು ಸರ್ ನೀವು ಮಾಡಬೇಕು, ಇದೇ ಥರ ನಿಮ್ಗೊಂದು ರೋಲ್ ಇದೆ, ನೀವು ಮಾಡ್ತೀರಾ, ಇಷ್ಟ ಆಗುತ್ತಂದರೆ ನಾನು ಡೆಫಿನೆಟ್ಲಿ ಮಾಡೋಣ. ನನಗೆ ಕಥೆನೂ ಇಷ್ಟ ಆಯಿತು. ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ಟು ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಐ ಸೆಡ್ ಎಸ್, ಮಾಡ್ತೀನಿ, ಡೆಫಿನೆಟಾಗಿ ಮಾಡ್ತೀನಿ, ನನಗೂ ಇಷ್ಟ, ನೋಡೋಣ, ಟೇಕ್ ದ ಚಾಲೆಂಜ್ ಆ್ಯಂಡ್ ಡೂ ಇಟ್ ಅಂತ ಮಾಡಿದ್ದು. ಲುಕಿಂಗ್ ಫಾರ್ವರ್ಡ್. ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೇಶ್ ತಾನೇ, ಅದರಲ್ಲಿ ರಾಜೇಶ್ ಅಂತ. ಸೊ ತುಂಬ ಒಂಥರ ಒಂದು IT ಎಂಪ್ಲಾಯಿ ಪಾತ್ರ, ತುಂಬ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು. ನಾನು ತುಂಬ ಐ ರಿಲೇಟ್ ಟು ದಟ್, ಆ ಪಾತ್ರಕ್ಕೆ ರಿಲೇಷನ್ ಆಗೋದಕ್ಕೆ. ನಾನು IT ಇಂಡಸ್ಟ್ರಿಯಲ್ಲಿ 23 ವರ್ಷ ಇದ್ದವನು ನಾನು. ಸೊ ಹೇಗಿತ್ತು, ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅದೇ ಥರ ಪಾತ್ರ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಕಥೆಯಲ್ಲೂ ಅಷ್ಟೇ ತುಂಬಾ ಒಳ್ಳೆ ಕತೆ ಅದು, ಆ್ಯಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ. ಸೊ ನಮ್ಮ ಈಗಿನ ಕಾಲಕ್ಕೆ, ಆಗಿನ ಕಾಲದಲ್ಲೂ ಐತೆ, ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜು ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ನೀಡೆಡ್. ಸೊ ಅದಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇದಕ್ಕೆ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕ್ಯಾರೆಕ್ಟರ್ ಬರ್ತಾ ಇದ್ದರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್. ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸಿನಿಮಾ ನಿರಂತರವಾಗಿ ಸಿನಿಮಾ ಬರ್ತಾರೆ, ಸಿನಿಮಾ ಮಾಡ್ತಾನೆ ಇರೋದು. ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ 100%. ಅಪರಿಚಿತ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ ಆಗಿದ್ದೀರ, ಹೇಗೆ ಬರಲಿ ನಾನು ಅಂದರೆ ಇಲ್ಲ ಕತೆ ಹೇಳಿದೆ ಅಂದರು. ಕತೆನ ಏನು ಮಾಡಬೇಕು ಅದಕ್ಕೆ ಅಂದರೆ ನಿಮ್ಗೆ ಹೇಳಿದ್ರೆ ಏನು ಮಾಡ್ತಿರೋ ಏನೋ, ಬೈತಿರೋ ಏನೋ ಅಂತ ಶುರು ಮಾಡಿದ್ರು. ಏನು ಅಂದೆ, ಪಾರ್ಕ್ ಮಾಡ್ತೀರಾ ಅಂದರು. ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ತಗೊಂಡೆ. ಯಾಕೆಂದರೆ ಸಿನಿಮಾ, ಸೀರಿಯಲ್ ಓಕೆ, ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ದು, ಆಮೇಲೆ ನಾವು ಮಾಡಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಹೊಂದಿದ್ದು, ಅದು ಮನಪೂರ್ವಕವಾಗಿ ಒಪ್ಕೊಂಡು ಅಮ್ಮ ನಂಗೆ ತುಂಬ ಸಂತೋಷ ಆಗ್ತದೆ, ನಾನು ಮಾಡ್ತೀನಿ. ಡೈರೆಕ್ಟ್ರು ಸರ್, ನಾನು ನಿಮ್ಮಲ್ಲಿ ಹೆಸರೇನು ಅಂತ ಕೇಳಿಲ್ಲ ಕತೆದು, ಅದನ್ನು ಪರವಾಗಿಬಿಡಿ. ಯಾಕೆಂದರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದರು, ನಾನು ಸಸ್ಪೆನ್ಸಲ್ಲೇ ಇಟ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ, ಅವಾಗ ನನಗೆ ಗೊತ್ತಾಗುತ್ತೆ. ಬಟ್ ಏನಂದರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕತೆ ಮಾಡ್ಕೊತಾ ಅದನ್ನು 10 ಜನರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯವನ್ನು ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾನು ಕೇಳಿದೆ, ಸುಮಾರು ಎಷ್ಟು ದಿವಸ ಆಯಿತು ನಿಮಗೆ ಕತೆ ಮಾಡೋಕ್ಕೆ ಅಂತ. ಆಯಿತು ಸರ್, ಒಂದು 4-5 ತಿಂಗಳಾಯಿತು ಸರ್ ಅಂದರು. 4-5 ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗೆ ನಮ್ಮ ಗುರುಗಳು ಜ್ಞಾಪಕ ಬಂದು. ನನ್ನ ಗುರುಗಳು ಅವಾಗ ಬೇಕಾಷ್ಟು ಜನ ಇದ್ದರು, ಪ್ರತಿಯೊಬ್ಬ ಡೈರೆಕ್ಟ್ರು. ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಆಮೇಲೆ ಮೊದಲ ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ 3 ತಿಂಗಳು 6 ತಿಂಗಳು ಡಿಸ್ಕಸ್ ಮಾಡೋರು, ಕತೆ ಮಾಡೋರು, 10 ಜನ ಕೂರ್ಸ್ಕೊಂಡು ಕೇಳೋರು, ಆಮೇಲೆ ತಮ್ಮ ಸ್ನೇಹಿತರುಗಳು ಕರೆಯೋರು, ಪತ್ರಿಕಾಕರ್ಸರೂ ಕರಿತಾಯಿದ್ರು. ಪುಟ್ಟಣಾಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾದ್ರು ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತೊಗೊಂಡು, ಎಲ್ಲ ಸಜೆಷನ್ ತೊಗೊಂಡು ಒಂದು ತಲೆಯಲ್ಲಿ ತುಂಬಿಕೊಂಡು ಮತ್ತು ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಕೇಳೋರು. ಆವಾಗ ಒಪಿನಿಯನ್ ಒಂದು ಚೆನ್ನಾಗಿರೋದು, ಅಲ್ಲಿಂದ ಮುಂದಕ್ಕೆ ತೊಗೊಳೋರು. ಇದು ಪುಟ್ಟರಾಜಿ ನುಡ್ಸಾಗಲೇ ಮಿಕ್ಕಿದೆಲ್ಲ ಡೈರೆಕ್ಟ್ರು ಅದೇ ಥರ ಇದ್ರು. ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ 4-5 ತಿಂಗಳು ಅದನ್ನು ಕಳೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು. ನೀವು ತುಂಬ ಜನ ಜೊತೆ ಡಿಸ್ಕಸ್ಸು ಮಾಡಿದ್ದೀರಿ. ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕಥೆ ಅದು ಹಾಗೆ ಹೊರಟೋಗುತ್ತೆ. ಅದನ್ನು 10 ಜನ ಜೊತೆ ಡಿಸ್ಕಸ್ ಮಾಡಿದಾಗ 10 ಅಭಿಪ್ರಾಯ ಬರುತ್ತಲ್ಲ, ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ. ಅಂಥ ಕಥೆ ಮಾಡಿದ್ದೀರಿ. ನನಗೆ ಇನ್ನೊಂದು ಭಾಳ ಸಂತೋಷ ಆಗಿದ್ದು ಅಂದರೆ, ಗರುಡರೇಖೆ ಆದಮೇಲೆ ಇದು ನನ್ನ ಜೊತೆ ಬರುತ್ತೆ. ಅದೇ 2 ರೇಖೆ ಗರುಡರೇಖೆ ಅದೆಲ್ಲ ಗೊತ್ತಿದೆ. ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ದು 2 ರೇಖೆ ನನ್ನ ಮಗನ್ ಮಾಡಿದ್ದೆ. ಇವಾಗ ಯಾಕೆ ಹೋಗಿ ಯಾವುದೋ ಬಾಂಬೆದ ಮಾಡ್ತಾ ಇದ್ದಿ ಕೇಳಿದೆ. ಇಷ್ಟು ವರ್ಷ ಆದಮೇಲೆ
ಅಬೌಟ್ 40 ಇಯರ್ಸ್ ಆದಮೇಲೆ ಮತ್ತೆ ನನ್ನ ಮಗನ ಅವನು ಆ್ಯಕ್ಟ್ ಮಾಡೋದನ್ನು ಹತ್ತಿರ ನಿಂತ್ಕೊಂಡು ನೋಡುವಂಥ ಅವಕಾಶ ಕೊಟ್ಟಿದ್ದಾರೆ. ಗೀತಾ ಮೇಡಮ್ ತುಂಬ ಸಂತೋಷ. ಅವ್ರದ್ದು ತಾಯಿವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಒಂದು ಮನಸ್ಸಿಟ್ಟು ಆ್ಯಕ್ಟ್ ಮಾಡಿದ್ರು. ಅಂಥದ್ದೇ ಒಂದು ಕಥೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರು ಇಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿಲ್ಲದೆ ಹೋದ್ರು ನಾ ಯಾರಾಗಿರಲಿ ಏನಾಗಿರಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಒಳಗೆ ನಾವು ಹೋಗಲೇಬೇಕು. ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ. ಚೆನ್ನಾಗಿ ಬರಲಿ, ಚೆನ್ನಾಗಿ ಬರುತ್ತೆ. ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ 10 ಪಿಕ್ಚರ್ ಮಾಡ್ತಾರೆ. ಆ 10 ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು. ನೀವು ಕೊಡಿ. ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ, ಜನ ಮೆಚ್ಚಲಿ, ಬಾಳಿಸ್ಲಿ, ಬೆಳಗಲಿ. ನಮಸ್ಕಾರ. ಸಿನಿಮಾ ನೋಡ್ತೀನಿ ಸರ್. ನಮ್ಮಿರೋ ಸಿನಿಮಾನೇ ಸಾಕು ಸರ್. ನಮ್ಮ ದಿನ ಮಾಡ್ತೀನಿ. ಅವ್ರನ್ನ ಒಪ್ಸ್ಲಿಕ್ಕೆ ನಾನು ಡಾಕ್ಟರ್ ಸ್ಯಾಮ್ನ ಕಳಿಸ್ತೀನಿ. ಸ್ನೇಹಿತರು ಸ್ಯಾಮ್ ಅವರು ಇದ್ದಾರೆ.